ಸ್ನೇಹಿತರೆ, ಎಲ್ರಿಗೂ ಗೃಹಲಕ್ಷ್ಮಿ 4,000 ಜಮೆ. ಸ್ನೇಹಿತರೆ, ತುಂಬ ಜನ ಹೇಳ್ತಾರೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಕೊನೆವರೆಗೂ ವಿಡಿಯೋವನ್ನು ನೋಡಿ, ನಾನು ನಿಮಗೆ ಎಕ್ಸ್ಪ್ಲೈನನ್ನು ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿಲ್ಲ, ಯಾರಿಗೆ ಹಣ ಜಮೆ ಆಗಿದೆ, ಇದು ತುಂಬ ಮುಖ್ಯ. ಇಲ್ಲಿ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಹಾಗಾದರೆ ಯಾರಿಗೆ ಏನು ಕತೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಗೃಹಲಕ್ಷ್ಮಿ ಮಹಿಳೆಯರು ಕಾಯ್ತಿದ್ದ ಆ ದಿನ ಬಂತು ಸ್ನೇಹಿತರೆ. ಇವತ್ತು ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ. ಇದು ಒಂದು ಖುಷಿಯ ವಿಚಾರ. ಹಾಗಾಗಿ ಯಾರಿಗೆ ಹಣ ಜಮೆ ಆಗ್ತಾ ಇದೆ, ಯಾರಿಗೆ ಹಣ ಬರ್ತಾ ಇದೆ, ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಜಮೆ ಆಗ್ತದೆ, ಪ್ರತಿ ಒಂದನ್ನು ಕೂಡ ಈ ಒಂದು ವಿಡಿಯೋದ ಮೂಲಕ ಎಕ್ಸ್ಪ್ಲನೇಷನ್ ಅನ್ನು ನಾನು ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಅದ್ರ ಜೊತೆಗೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ. ಯಾಕೆ ಹಣ ಜಮೆ ಆಗಿಲ್ಲ, ಅವರು ಏನು ತಪ್ಪನ್ನ ಮಾಡ್ತಾ ಇದ್ದಾರೆ, ಆ ಒಂದಿಷ್ಟು ತಪ್ಪನ್ನ ಮಾಡೋದಕ್ಕೋಸ್ಕರನೇ ಅವ್ರಿಗೆ ಹಣ ಜಮೆ ಆಗ್ತಾ ಇಲ್ಲ. ಹಾಗಾದ್ರೆ ಏನು ತಪ್ಪು ಮಾಡ್ತಾ ಇದ್ದಾರೆ, ಇದನ್ನೆಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಒಂದಿಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟನ್ನು ಮಾಡಿದ್ರಿ, ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ ಸರ್, ನಮ್ಗೆ ಹಣ ಬರ್ತಾನೆ ಇಲ್ಲ ಸರ್ ಅನ್ನುವಂಥದ್ದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೇಹಿತರೆ, ಹಾಗಾದರೆ ಇಲ್ಲಿ ಒಂದಿಷ್ಟು ಜನರಿಗೆ ಹಾಗಾದರೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಇಲ್ಲಿ ನನಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್. ಐ ಥಿಂಕ್ ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾಯಿದೆ. ಅಂದರೆ ಈಗ ಏನು ಹೇಳ್ಬೇಕಂತಂದರೆ ಒಂದಿಷ್ಟೇ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ, ಇದೇ ಇಷ್ಟೇ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ, ಅದೇ ಇಷ್ಟು ಜಿಲ್ಲೆಗಳಿನ್ನೂ ಅರ್ಥ ಆಯ್ತಾ. ಈಗ ಅದಿಷ್ಟೇ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಅಂದರೆ ಈಗ ಈ ಜಿಲ್ಲೆಗಳಿಗೆ ಮಾತ್ರ ಹಣ ಬರುತ್ತೆ, ಈ ಜಿಲ್ಲೆಗಳಿಗೆ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಿರುವಂಥದ್ದು ಒಂದು ಖುಷಿ ವಿಚಾರ. ಆ್ಯಂಡ್ ಐ ಥಿಂಕ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ಎಕ್ಸೆಟ್ರಾ ನಾನು ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ, ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ. ನಾನು ಹೇಳುವಂಥದ್ದಿಷ್ಟೇ, ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ, ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾಗಿ ತುಂಬ ಜನ ಹೇಳ್ತಾರೆ, ಈಗ ಸರ್ ನಮ್ಗೆ ಹಣನೇ ಬಂದಿಲ್ಲ ಸರ್, ನಮಗೆ ಎಂತ ಇಲ್ಲಿ ನಮ್ಗೆ ಸರ್ಕಾರ ಹಣ ಹಾಕ್ತಾ ಇಲ್ಲ ಇಲ್ಲಿ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ಪ್ರಶ್ನೆ. ತಪ್ಪಂತ ನಾನು ಹೇಳಲಿಕ್ಕೆ ಹೋಗ್ತಿಲ್ಲ. ಯಾಕಂತಂದರೆ ಅವರ ಅನಿಸಿಕೆಯನ್ನು ಕೇಳ್ತಾ ಇರುವಂಥದ್ದು. ಹಾಗಾದರೆ ಯಾರು ಇಲ್ಲಿ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಏನು ಅರ್ಹರಾಗಿದ್ದಾರೆ, ಈ ಒಂದು ಯೋಜನೆಯಲ್ಲಿ ಯಾರು ಅರ್ಹರಾಗಿದ್ದಾರೆ ಅಂತಂದರೆ ಅವರ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ, ಎಲ್ಲದೂ ಕೂಡ ಕರೆಕ್ಟಾಗಿದೆ. ಹಾಗಾಗಿ ಇಲ್ಲಿ ಅವರು ಈ ಒಂದು ಯೋಜನೆಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಾರೆ ಅನ್ನುವಂಥದ್ದನ್ನು ಸರ್ಕಾರ ಚೆಕ್ ಮಾಡಿ ನಿಮಗೆ ಹಣ ಹಾಕ್ತಿರುವಂಥದ್ದು. ಸುಮ್ಮನೆ ಯಾರಿಗೂ ಹಣ ಹಾಕ್ತಾ ಇಲ್ಲ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಮತ್ತೊಮ್ಮೆ ಹೇಳುವಂಥದ್ದು. ಹಾಗಾಗಿ ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದಿಷ್ಟು ಜನ ಹೇಳ್ತೀರ, ಈಗ ಸರ್ ನಮ್ಗೆ ಹಣ ಬಂದಿಲ್ಲ. ನಾನು ಅದೇ ಹೇಳುವಂಥದ್ದು, ಹಣ ಯಾಕೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡಬೇಕಾಗ್ತದೆ. ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇರುವಂಥ. ಹಾಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ದಕ್ಕಿಂತ ನಾನು ಯಾಕೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಯಾಕೆ ಹಣವನ್ನು ಪಡ್ಕೊಳ್ತಾ ಇಲ್ಲ, ನನಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಅನ್ನುವಂಥದ್ದನ್ನು ನಾವು ಥಿಂಕ್ ಮಾಡಬೇಕಾಗ್ತದೆ. ಹಾಗಾಗಿ ಇದ್ರ ಜೊತೆಗೆ ಒಂದಿಷ್ಟು ಜನ ಹಣವನ್ನು ಪಡ್ಕೊಂಡಿಲ್ಲ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನು ಲಿಟ್ರಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಇದ್ರ ಜೊತೆಗೇ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ತುಂಬ ಜನ ಕೇಳಿದರು ಇಲ್ಲಿ ಸ್ನೇಹಿತರೆ, ಇಲ್ಲಿ 100% ಆಗಿ ನೀವು ಹಣವನ್ನು ಪಡ್ಕೊಳ್ಬೇಕು, ನನಗೆ 100ಕ್ಕೆ 100 100% ನಾನು ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥ ಏನಾದರೂ ಇದ್ದರೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ದಯವಿಟ್ಟು. ಯಾಕಂದ್ರೆ ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲೇ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ. ಈ ಒಂದು ಪ್ರಾಬ್ಲಮ್ಗಳನ್ನು ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈ ರೀತಿ ಅಪ್ಡೇಟ್ಗಳನ್ನು ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಜಮೆ ಆಗಲ್ಲ ಸ್ನೇಹಿತರೆ. ಇದು ಫಸ್ಟ್ ಆಫ್ ಆಲ್ ಇದೊಂದು ರಿಯಾಲಿಟಿ. ನಾನು ಹೇಳ್ತೀನಿ ಕೇಳಿ. ತುಂಬ ಜನರಿಗೆ ಹೇಳಿದ್ದೀನಿ ನಾನು ಇದನ್ನು ಆವಾಗಲೇ. ನೀವು ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ, ಇಷ್ಟೇ, ಬೇರೆ ಏನೂ ಇಲ್ಲ, ಇಷ್ಟೇ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ.
ಅರ್ಥ ಆಯ್ತಾ? ಇದನ್ನ ಮಾಡ್ಕೊಳ್ಳಿ, ಕರೆಕ್ಟಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈ ರೀತಿ ಅಪ್ಡೇಟ್ಗಳನ್ನು ನೀವು ಮಾಡ್ತಾ ಇಲ್ಲ ಅಂತಂದರೆ ಹೆಂಗೆ ಹಣ ಬರುತ್ತೆ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಮಾಡ್ಕೊಳ್ಳಿ, ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನೀವು ಅಪ್ಡೇಟ್ಗಳನ್ನು ಮಾಡ್ಕೊಳ್ತಾ ಹೋಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ಇದಾದ ಮೇಲೆ ಇನ್ನೊಂದು ಸಣ್ಣ ವಿಚಾರ, ಅದನ್ನು ನಾನು ನಿಮ್ಗೆ ಹೇಳಿ ವಿಡಿಯೋನ ಮುಗಿಸ್ಬಿಡ್ತೇನೆ. ಫಸ್ಟ್ ಬಂದುಬಿಟ್ಟು ನಾನು ಹೇಳಿದೆ ನಿಮಗೆ ಮೊಬೈಲ್ ನಂಬರ್ ಮಾಡಬೇಕು, ಅಪ್ಡೇಟ್ ಹಂಗೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ಇದೆಲ್ಲ ಮಾಡಿದ ಮೇಲೂ ಕೂಡ ನಮ್ಗೆ ಹಣ ಬರದೇ ಇದ್ದರೆ ಏನು ಮಾಡುವಂಥದ್ದು ಸರ್ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ಥಿಂಕ್. ಯಾಕಂತಂದರೆ ನನಗೆ ಗೊತ್ತಿದೆ, ಯಾಕಂದರೆ ತುಂಬ ಜನ ಇದೇ ಥಿಂಕ್ ಮಾಡ್ತಾರೆ. ಯಾವತ್ತೂ ಕೂಡ ಯೋಚನೆ ಮಾಡುವಾಗ ಕರೆಕ್ಟಾಗಿ ಯೋಚನೆ ಮಾಡಬೇಕು. ಈಗ ನಾನು ಹೇಳುವಂಥದ್ದು, ಹಣ ಜಮೆ ಆಗಲ್ಲ ಅಂದರೆ ಏನು ಮಾಡಬೇಕು ಸರ್? ನಮ್ಗೆ ಹಣನೇ ಬರಲ್ವಲ್ಲ, ನಾವೇನು ಮಾಡಬೇಕು ಅನ್ನುವಂಥದ್ದು ಒಂದು ಹೇಳ್ತೀನಿ ಕೇಳಿ. ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಪ್ಯಾನಿಕ್ ಆಗಿಬಿಟ್ಟು ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣನೇ ಬರಲ್ಲ, ಬಿಟ್ಟುಬಿಡಿ. ಯಾಕಂತಂದರೆ ನಮಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ಯಾಕಂತಂದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಕೆಲಸ ಮಾಡಿದಾಗ ಆರಾಮ್ಸೆ ಬಂದೇ ಬರುತ್ತೆ.